ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸತ್ಯಾನ್ವೇಷಕರೇ, ಭದ್ರರಾಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಜ್ ಸೌನೂರು. ಮರ್ಜಾನಳ ಈ ಭೀಕರ ಅಂತ್ಯಕ್ಕೆ ಅಸಲಿ ಕಾರಣ ಏನು ಎಂದು ಕೇಳಿದರೆ ಇಡೀ ಜಗತ್ ഒന്നര മാസത്തിനിടെ 985 കോള്, മരണപ്പെടുന്ന 188 കോള്, മരണപ്പെടുന്ന വ്യക്തി ആ സമയത്ത് ഒരു സ്ത്രീ 9:10-ന്റെയും 10-ന്റെയും ഇടയിൽ ഈ വീട്ടിൽ വരുന്നു. ಆ ಸ್ತ್ರೀ ಕಾರಣമാണ് ഞങ്ങൾ ಕುಟುಂಬ ಕಣ್ಣೀರು ಹಾಕುತ್ತಿದೆ. ಪಾಪ ಆ ಮರ್ಜಾನಳ ಕರುಣಾಜನಕ ಪರಿಸ್ಥಿತಿಯನ್ನು ನೋಡಿದರೆ ಎಂತಹ ಕಠಿಣ ಹೃದಯದವರಿಗೂ ದುಃಖ ಉಮ್ಮಲಿಸಿ ಬರುತ್ತದೆ. ಕೇವಲ 24 ವರ್ಷದ ಹಸನ್ಮುಖಿ ಹೆಣ್ಣು ಮಗಳು ಕಣ್ಣ ರೆಪ್ಪೆಯಂತೆ ನೋಡಿಕೊಳ್ಳಬೇಕಾದ ತನ್ನ ಪುಟ್ಟ ಮಕ್ಕಳನ್ನು ಬಿಟ್ಟು ತನ್ನದೇ ಕೋಣೆಯೊಳಗೆ ಮೈಯತ್ತಾಗಿ ಬಿದ್ದಿದ್ದಾಳೆ ಎಂದರೆ ಈ ಸಮಾಜಕ್ಕೆ ಇದಕ್ಕಿಂತ ದೊಡ್ಡ ಆಘಾತ ಮತ್ತೊಂದಿರಲು ಸಾಧ್ಯವೇ ಇಲ್ಲ. ಆದರೆ ಇಲ್ಲಿಯೇ ಒಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ಮೂಡುತ್ತದೆ. ಅಸಲಿಗೆ ಆ ರಾತ್ರಿ ಆ ಮುಚ್ಚಿದ ಬಾಗಿಲಿನ ಹಿಂದೆ ನಡೆದಿದ್ದಾದರೂ ಏನು? ಜನರು, ಈ ಇಡೀ ಸಮಾಜ ಇಂದು ಈ ಘಟನೆಯ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಲು ತೀವ್ರವಾಗಿ ಆಗ್ರಹಿಸುತ್ತಿದ್ದಾರೆ. ಹಾಗಾಗಿ ಆಕೆಯ ಈ ಭೀಕರ ಮರಣಕ್ಕೆ ಕಾರಣವಾದ ಆ ಅಸಲಿ ರಹಸ್ಯವೇನು? ನೈಜ ಸಾಕ್ಷ್ಯಾಧಾರಗಳು ಏನನ್ನು ಹೇಳುತ್ತವೆ? ಪೊಲೀಸರ ನಡೆ ಏನು? ಮತ್ತು ಇದರಿಂದ ಇಡೀ ಮಾನವ ಕುಲ ಕಲಿಯಬೇಕಾದ ಅತ್ಯಂತ ಬಲವಾದ ಪಾಠವಾದರೂ ಎಂತಹದ್ದು ಎಂಬುದನ್ನು ನಾವು ಇಂದು ಹಂತ ಹಂತವಾಗಿ ಪ್ರತಿಯೊಬ್ಬರ ಮನಸ್ಸನ್ನು ತುದಿಯಲ್ಲಿ ನಿಲ್ಲಿಸುವ ಶೈಲಿಯಲ್ಲಿ ವಿಶ್ಲೇಷಿಸುತ್ತಾ ಹೋಗೋಣ. ಈ ದಾರುಣ ಘಟನೆ ನಡೆದಿರುವುದು ಕೇರಳದ ಕಣ್ಣೂರು ಜಿಲ್ಲೆಯ ಇರಿಕ್ಕೂರು ಎಂಬ ಜಾಗದಲ್ಲಿ. ಅಲ್ಲಿನ ನಿವಾಸಿಯಾದ ಮರ್ಜಾನ ಅತ್ಯಂತ ನೆಮ್ಮದಿಯಿಂದ ಜೀವಿಸುತ್ತಿದ್ದಳು. ಆಕೆಯ ಪತಿ ಅಫ್ನಾಸ್ ಗಲ್ಫ್ ದೇಶದಲ್ಲಿ ಕೆಲಸ ಮಾಡುತ್ತಿದ್ದು ಶೀಘ್ರದಲ್ಲೇ ಊರಿಗೆ ಮರಳಿ ಬರುವ ದೊಡ್ಡ ಕನಸುಗಳೊಂದಿಗೆ ಆಕೆ ದಿನಗಳನ್ನು ಎಣಿಸುತ್ತಿದ್ದಳು. ಮನೆಯಲ್ಲಿ ಯಾವುದೇ ಕೌಟುಂಬಿಕ ಕಲಹವಿರಲಿಲ್ಲ. ಅತ್ಯಂತ ಪ್ರೀತಿಯ ಸಂಸಾರವಾಗಿತ್ತು. ಆದರೆ ಆ ಒಂದು ನಿರ್ದಿಷ್ಟ ದಿನದ ರಾತ್ರಿ ಸುಮಾರು 9:45 ಸಮಯದಲ್ಲಿ ಎಲ್ಲವೂ ತಲೆಕೆಳಗಾಯಿತು. ಮನೆಯವರೆಲ್ಲ ಒಟ್ಟಿಗೆ ಕುಳಿತು ನಗುತ್ತಾ ಆಹಾರ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಮರ್ಜಾನಳ ಫೋನಿಗೆ ನಿರಂತರವಾಗಿ ರಿಂಗ್ ಆಗಲು ಆರಂಭಿಸಿತು. ಆ ಕರೆಯನ್ನು ಸ್ವೀಕರಿಸುತ್ತಿದ್ದಂತೆ ಆಕೆಯ ಮುಖದ ರಕ್ತವೆಲ್ಲ ಹಾರಿ ಹೋದಂತಾಯಿತು. ತೀವ್ರ ಆತಂಕ ಮತ್ತು ಭಯ ಇಡೀ ದೇಹವನ್ನು ಆವರಿಸಿತ್ತು. ತನ್ನ ಪುಟ್ಟ ಮಕ್ಕಳ ಸಮ್ಮುಖದಲ್ಲಿ ಆಕೆ ಫೋನ್ನಲ್ಲಿ ಅತ್ಯಂತ ಆಕ್ರೋಶದಿಂದ ಜಗಳವಾಡುತ್ತಾ ಅಳುತ್ತಾ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮುಂದೆ ನಡೆದದ್ದು ಯಾರೂ ಊಹಿಸಿರಲಿಲ್ಲ. ಆ ರಾತ್ರಿ ಫಾರೂಕ್ ನಗರದ ಒಬ್ಬ ಅಪರಿಚಿತ ಮಹಿಳೆ ದಿಢೀರನೆ ಮರ್ಜಾನಳ ಮನೆಗೆ ಬರುತ್ತಾಳೆ. ಆ ಮಹಿಳೆ ಬಂದ ನಂತರವೇ ಮರ್ಜಾನ ಈ ಲೋಕವನ್ನು ಬಿಟ್ಟು ಮರಣ ಹೊಂದಿರುವ ಕಹಿ ಸತ್ಯ ಇಡೀ ಕುಟುಂಬಕ್ಕೆ ಗೋಚರವಾಗುತ್ತದೆ. ಆಕೆಯ ಮೈಯತ್ತು ಕಂಡು ಇಡೀ ಮನೆ ಆಕ್ರಾಂತದಲ್ಲಿ ಮುಳುಗುತ್ತದೆ. ಆದರೆ ಇಲ್ಲಿಯೇ ಕತೆಗೆ ಮತ್ತೊಂದು ಆಘಾತಕಾರಿ ತಿರುವು ಸಿಗುತ್ತದೆ. ಆ ಅಪರಿಚಿತ ಮಹಿಳೆಯನ್ನು ಅಲ್ಲಿಗೆ ಕಳುಹಿಸಿದ್ದು ಯಾರು? ಇರಿಕ್ಕೂರು ಪೊಲೀಸ್ ಠಾಣೆಯಲ್ಲಿ ತನಿಖಾ ದಾಖಲೆಗಳ ಪ್ರಕಾರ ಆ ಮಹಿಳೆಯನ್ನು ಅಲ್ಲಿಗೆ ಕಳುಹಿಸಿದ್ದು ಅದೇ ಊರಿನ ಒಬ್ಬ ಯುವಕ. ಆತನೇ ಈ ಘಟನೆಗೆ ಮುಖ್ಯ ಕಾರಣ ಎಂದು ಕುಟುಂಬಸ್ಥರು ನೇರ ಆರೋಪ ಮಾಡುತ್ತಿದ್ದಾರೆ. ತನಿಖೆ ಮುಂದುವರಿದಂತೆ ಬಯಲಾದ ಸತ್ಯ ಏನೆಂದರೆ, ಆ ಯುವಕ ಮರ್ಜಾನ ತನ್ನ ಪತಿಗೆ ಕಳುಹಿಸಿದ್ದ ಕೆಲವು ಅತ್ಯಂತ ಖಾಸಗಿ ಮತ್ತು ವೈಯಕ್ತಿಕ ಚಾಟ್ಗಳು ಹಾಗೂ ವಿಡಿಯೋಗಳು ಹೇಗೋ ಕದ್ದು ತನ್ನ ವಶಪಡಿಸಿಕೊಂಡಿದ್ದ ತಂತ್ರಜ್ಞಾನದ ದುರ್ಬಳಕೆ ಮಾಡಿಕೊಂಡ ಆ ವಂಚನೆಯ ಆ ಖಾಸಗಿ ದೃಶ್ಯವನ್ನು ಇಟ್ಟುಕೊಂಡು
ಮರ್ಜಾನಳನ್ನು ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ. ಆಕೆ ಮರಣ ಹೊಂದುವ ಕೆಲವೇ ದಿನಗಳ ಮೊದಲು ಆಕೆಯ ಪತಿಗೂ ಕರೆ ಮಾಡಿ ಆ ಸ್ಕ್ರೀನ್ ಶಾಟ್ಗಳನ್ನು ಕಳುಹಿಸಿ ಮಾನಸಿಕವಾಗಿ ಜರ್ಜರಿತಗೊಳಿಸಿದ್ದ. ಕೇವಲ 1.5 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 985 ಬಾರಿ ಕರೆ ಮಾಡಿ ಆಕೆ ಮರಣ ಹೊಂದಿದ ಆ ಒಂದೇ ರಾತ್ರಿಯಲ್ಲಿ 188 ಬಾರಿ ಕಿರುಕುಳ ನೀಡಿ ಆಕೆಯನ್ನು ಈ ದುರಂತ ಅಂತ್ಯಕ್ಕೆ ಹಾದಿ ಹಿಡಿಯುವಂತೆ ಮಾಡಿದ ಎಂಬುದು ಆರೋಪವಾಗಿದೆ. ಪ್ರಾರಂಭದಲ್ಲಿ ಪೊಲೀಸರು ಅತ್ಯಂತ ನಿಖರವಾಗಿ ತನಿಖೆ ನಡೆಸಿ ಆರೋಪಿ ಯಾರು ಎಂಬುದನ್ನು ಪತ್ತೆ ಹಚ್ಚಿದ್ದರು. ಈಗ ಪ್ರಕರಣವನ್ನು ಹಳ್ಳ ಹಿಡಿಯಿಸಲು ಮತ್ತು ಆರೋಪಿಯನ್ನು ರಕ್ಷಿಸಲು ಹಿರಿಕೂರು ಪೊಲೀಸ್ ಠಾಣೆಯಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಮರ್ಜಾನಳ ಕುಟುಂಬಸ್ಥರು ಅತ್ಯಂತ ದುಃಖದಿಂದ ಮಾಧ್ಯಮಗಳ ಮುಂದೆ ಹೇಳುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಇಂತಹ ದುರಂತ ಅಂತ್ಯಕ್ಕೆ ಪ್ರಚೋದನೆ ನೀಡುವ ಕ್ರಿಮಿನಲ್ ಅಪರಾಧಿಯ ಅಡಿಯಲ್ಲಿ ಆ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಇಡೀ ಸಮಾಜ ಇಂದು ಆಗ್ರಹಿಸುತ್ತಿದೆ. ಸತ್ಯಾನ್ವೇಷಕರೇ, ಇಂತಹದೇ ಮತ್ತೊಂದು ನೈಜ ಘಟನೆ ನೋಡಿ ಪ್ರಿಯರೇ. ಗಲ್ಫಿನಲ್ಲಿದ್ದ ತನ್ನ ಪತಿಯನ್ನು ನಂಬಿ ಒಬ್ಬ ಯುವತಿ ಕೆಲವು ಖಾಸಗಿ ಚಿತ್ರಗಳು ಕಳುಹಿಸಿದ್ದಳು. ಆದರೆ ಆ ಪತಿ ರೂಮ್ನಲ್ಲಿದ್ದ ಒಬ್ಬ ನಂಬಿಕೆ ದ್ರೋಹಿ ಸ್ನೇಹಿತ ಆ ಪಾತಕಿಗೆ ತಿಳಿಯದಂತೆ ಆತನ ಫೋನ್ನಿಂದ ಆ ಖಾಸಗಿ ಚಿತ್ರಗಳನ್ನು ತನ್ನ ಫೋನಿಗೆ ಕದ್ದು ವರ್ಗಾಯಿಸಿಕೊಂಡಿದ್ದ. ನಂತರ ಭಾರತಕ್ಕೆ ಮರಳಿ ಬಂದ ಆ ನೀಚ ಆ ಚಿತ್ರವನ್ನು ತೋರಿಸಿ, ನಿನ್ನ ಪತಿಗೆ ತೋರಿಸುತ್ತೇನೆ, ಊರಿಗೆಲ್ಲ ಹರಡುತ್ತೇನೆ ಎಂದು ಆ ಯುವತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲು ಆರಂಭಿಸಿದ್ದ. ಸುಮಾರು 9 ತಿಂಗಳುಗಳ ಕಾಲ ಆಕೆ ಆ ನರಕಯಾತನೆಯನ್ನು ಯಾರಿಗೂ ಹೇಳಲಾಗದೆ ಅನುಭವಿಸುತ್ತಿದ್ದಳು. ಆದರೆ ಆಕೆ ಮರ್ಜಾನಳಂತೆ ತಪ್ಪು ನಿರ್ಧಾರ ಕೈಗೊಳ್ಳಲಿಲ್ಲ. ಬದಲಿಗೆ ಧೈರ್ಯ ಮಾಡಿ ತನ್ನ ಪತಿಗೆ ಇಡೀ ಸತ್ಯವನ್ನು ಮುಚ್ಚುಮರೆಯಿಲ್ಲದೆ ಹೇಳಿದಳು. ಆಕೆಯ ಪತಿ ಅತ್ಯಂತ ಪ್ರಾಮಾಣಿಕ ಮತ್ತು ಹೃದಯವಂತನಾಗಿದ್ದರಿಂದ, ನೀನೇನು ತಪ್ಪು ಮಾಡಿಲ್ಲ, ಪರಿಸ್ಥಿತಿ ದುರ್ಬಳಕೆ ಮಾಡಿಕೊಂಡವನು ಅಪರಾಧಿ, ನಾನು ನಿನ್ನ ಜೊತೆಗಿದ್ದೇನೆ ಎಂದು ಧೈರ್ಯ ತುಂಬಿದ ಕಾರಣ ಆಕೆ ಜೀವನ ಉಳಿಯಿತು. ಪವಿತ್ರ ಕುರ್ಆನ್ನ ಸೂರಾ ಅಲ್-ನೂರ್ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಇನ್ನಲ್ಲದೀನ ಯುಹಿಬ್ಬೂನ ಅನ್ ತಶ್ರಿಅಲ್ ಫಾಹಿಷ ಫಿಲ್ಲದೀನ ಆಮನು ಲಹುಂ ಅದಾಬುನ್ ಅಲೀಮ್ ಫಿದ್ ದುನ್ಯಾ ವಲ್ ಆಖಿರಾ. ಯಾರು ವಿಶ್ವಾಸಿಗಳ ಮಧ್ಯೆ ಅಶ್ಲೀಲತೆ ಮತ್ತು ಕೆಟ್ಟ ವಿಷಯಗಳನ್ನು ಹರಡಬೇಕೆಂದು ಬಯಸುತ್ತಾರೋ ಅವರಿಗೆ ಇಹಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಉಂಟು ಮಾಡುವ ಕಠಿಣ ಶಿಕ್ಷೆ ಇದೆ ಎಂದು. ಹಾಗಾದರೆ ಪ್ರೀತಿಯ ಸತ್ಯಾನ್ವೇಷಕರೇ, ಇದರಿಂದ ನಾವು ಕಲಿಯಬೇಕಾದ ಪಾಠವೇನು? ನಮ್ಮ ಸಮಾಜದಲ್ಲಿ ಗಲ್ಫು ಕನ್ನಡಿಗರ ಅಥವಾ ವಿದೇಶದಲ್ಲಿರುವವರ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ವಂಚಿಸುವ, ಬ್ಲ್ಯಾಕ್ ಮೇಲ್ ಮಾಡುವ ಕೆಲವು ನೀಚರು ತಿರುಗಾಡುತ್ತಿದ್ದಾರೆ. ನಾವು ಯಾರಿಗಾದರೂ ಸಿಕ್ಕಂತೆ ನಮ್ಮ ವೈಯಕ್ತಿಕ ನಂಬರ್ ನೀಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾದ ಸ್ನೇಹ ಬೆಳೆಸುವುದು ಎಷ್ಟು ಸರಿ? ನೆನಪಿಡಿ, ನೀವು ಯಾವುದೇ ಕಾರಣಕ್ಕೂ ಇಂತಹ ಡಿಜಿಟಲ್ ಬಲೆಗಳಲ್ಲಿ ಸಿಲುಕಿಕೊಂಡರೆ ಹೆದರಿ ಮರಣದ ಹಾದಿ ಹಿಡಿಯಬೇಡಿ. ನಮ್ಮ ಸಂಗಾತಿಯ ಬಳಿ ಅಥವಾ ಪೋಷಕರ ಬಳಿ ಮುಕ್ತವಾಗಿ ಮಾತನಾಡಿ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಖಂಡಿತ ನಿಮ್ಮ ಕೈ ಬಿಡುವುದಿಲ್ಲ. ಕಾನೂನಿನ ನೆರವು ಪಡೆಯಿರಿ, ಧೈರ್ಯದಿಂದ ಅಪರಾಧಿಯ ವಿರುದ್ಧ ಹೋರಾಡಿ. ಪ್ರಿಯ ಮರ್ಜಾನಳ ಮಯ್ಯತ್ತಿಗೆ ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಮಗ್ಫಿರತ್ ನೀಡಲಿ ಮತ್ತು ಆಕೆಯ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನೆನಪಿಡಿ, ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಮತ್ತೊಂದು ಸತ್ಯದ ಹುಡುಕಾಟದೊಂದಿಗೆ
ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಭದ್ರರಾಗಿರಿ, ಜಾಗೃತರಾಗಿರಿ. ನಾನು ನಿಮ್ಮ ಅಬು ರಾಜಿ ಸವಣೂರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.